ರಂಗಮಂದಿರ ಒಳಗಿದೆ, ಎಲ್ಲ ಹೆಲ್ತ್ ಚೆಕಪ್ ಮಾಡಕತ್ತಾರ. ಆಯುರ್ವೇದಿಕ್ ಹೆಲ್ತ್ ಸೆಂಟರ್. ಇಲ್ಲಿ ಇಟ್ಟಾರ. ಚೆಕಪ್ ಕ್ಲಿನಿಕ್ ಎಲ್ಲ ಸೆಕ್ಷನ್ ಬೇರೆ ಬೇರೆ ಮಾಡ್ಯಾರ ನೋಡಿ. ಈ ಸೈಡೂ ಇದೆ ಕ್ಲಿನಿಕ್ಸ್ ಎಲ್ಲ. ಆ ಸೈಡು ಮೆಡಿಸಿನ್ಸ್ ಎಲ್ಲ. ಹಲೋ, ನಮ್ಮ ರಾಯಚೂರು ಇವತ್ತು CMC ಕಡೆಯಿಂದ ಹೆಲ್ತ್ ಚೆಕಪ್ಗೋಸ್ಕರ ಬಂದೀವಿ. ಎಲ್ಲ ಲೇಬರ್ಸು ಮತ್ತು ಆಫೀಸರ್ಸ್ ಎಲ್ಲರಿಗೋಸ್ಕರ ಇದು ಕ್ಯಾಂಪ್ ಅಂದಾರ. ಎಲ್ಲರೂ ಆಫೀಸರ್ಸ್ ಇನ್ನೂ ಬರಾಕತ್ತಾರ. ನಮ್ಮ ಆಫೀಸರ್ಸ್ ಎಲ್ಲರೂ ಆ ಬೋರ್ಡನ್ನು ತೋರಿಸ್ತೀವಿ ನಿಮಗೆ. ಹಲೋ ಗಾಯ್ಸ್, ನೋಡಿ ಇದು ನಮ್ಮ ಎಲ್ಲ ಡ್ರೈವರ್ಗಳು ಬಂದಾರ. ಇಲ್ಲಿ ಇನ್ನೂ ಬರಾಕತ್ತಾರ. ನಾನು ಬರ್ತೀನಿ ನೋಡಿ. ಎಲ್ಲರೂ ಡ್ರೈವರ್ ಬಂದಾರ ಇಲ್ಲಿ. ನೋಡಿ ಇದೆಲ್ಲ ನಮ್ಮ ಸ್ಟಾಫ್ ಇದೆ, CMC ಅವ್ರದ್ದು. ರಾಯಚೂರು ಮಹಾನಗರ ಪಾಲಿಕೆ ಸ್ವಚ್ಛ. ನಮ್ಮ CMC ಡ್ರೈವರ್ ಅಧ್ಯಕ್ಷ ನ್ಯೂಟನ್ ಸರ್, ಲಕ್ಷ್ಮಣ್ ಸರ್, D. ಅಮರೇಶ್ ಸರ್ ಎಲ್ಲರೂ ಇದ್ದಾರೆ ಇಲ್ಲಿ. ಇನ್ನು ಆಫೀಸರ್ಸ್ ಬರಬೇಕು, ಇನ್ನು ಬರಾಕತ್ತಾರ. CMC ಕಮಿಷನರ್ ಮೇಡಮ್. ಇಲ್ಲಿ ನೋಡಿ, एक सीनियर असिस्टेड लिविंग है, सीनियर लोगों की नॉमिनल कॉस्ट में है. तीसरा उपक्रम हम जल्द ही हुगली में ಎಲ್ಲರಿಗೂ ನಮಸ್ಕಾರ. ಇಲ್ಲದ ದಿನಾಚರಣೆ ಇದೆ, ಹಾಗಾಗಿ ಪೌರ ಸೇವಾ ನೌಕರರು ನನಗೂ ತಗೊಂಡೆ. ನಿಮ್ಮೆಲ್ಲರಿಗೂ ಕೂಡ ನಾನು ಇಂದಿನ ದಿನಾಚರಣೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಇವತ್ತು ಆ್ಯಕ್ಚುಲಿ ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಪೌರ ಸೇವಾ ನೌಕರರಿಗೆಲ್ಲ ರಜೆ ಇರಬೇಕಾಗಿತ್ತು. ಆದರೆ ನಾವು ಆ ಪೌರ ಸೇವಾ ದಿನಾಚರಣೆಯ ಸಿದ್ಧತೆಗಳನ್ನು ಸರಿಯಾಗಿ ಮಾಡ್ಕೊಂಡಿಲ್ಲ ಅಂಥೇಳಿ ಇನ್ನೊಂದು ದಿನ ಇಟ್ಕೊಂಡಿದ್ದೇವೆ. ಆ ದಿನ ನಿಮ್ಮ ಸಲುವಾಗಿ ಮಹಾನಗರ ಪಾಲಿಕೆ ಮತ್ತು ಸಂಘಟನೆಗಳ ವತಿಯಿಂದ ಕಾರ್ಯಕ್ರಮ ಇತ್ತು. ಆದರೂ ಕೂಡ ಇವತ್ತೇನು ಆ್ಯಕ್ಚುಯಲ್ ದಿನಾಚರಣೆ ಇತ್ತು, ಆ ದಿನಾಚರಣೆ ಆದರೂ ಈ ಆರೋಗ್ಯ ಸಂಸ್ಥೆಯವರ ಕಡೆಯಿಂದ ನಮಗೆ ಆರ್ಗನೈಸ್ ಆಗಿದೆ, ಅದೊಂದು ಸಂತೋಷ ಇದೆ. ಈಗ ಈ ಒಂದು ಸಂಸ್ಥೆಯ ಕೆಲಸ ಏನಿದೆ ಅಂದರೆ, ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿದ್ದಂತಹ ವೈದ್ಯಕೀಯ ಪದ್ಧತಿಗಳನ್ನು ಮತ್ತೆ ಮರುಪರಿಚಯ ಮಾಡಿಸ್ಲಿಕ್ಕೆ. ಕೆಲವೊಂದು ರೋಗಗಳಿಗೆ ಚಿಕಿತ್ಸೆ ಬರೀ ಇಂಜೆಕ್ಷನ್ನು, ಔಷಧಿ ಇರೋದಿಲ್ಲ. ಶಾಂತಿ, ನೆಮ್ಮದಿ, ಪರಿಸರದ ಜೊತೆ ವಾಸ ಮಾಡೋದು, ಯೋಗ, ಧ್ಯಾನ, ಇದ್ರ ಮುಖಾಂತರ ಕೂಡ ನಾವು ಆರೋಗ್ಯದಲ್ಲಿ ಆಗಿರೋ ಏರುಪೇರುಗಳನ್ನು ಸರಿಪಡಿಸ್ಕೊಳ್ಬಹುದು ಅಂತ ಅವರು ಹೇಳಲಿಕ್ಕೆ ಬಂದಿದ್ದಾರೆ. ಜೊತೆಗೆ ಅವರು ಆ ಚಿಕಿತ್ಸೆಯನ್ನು ಇಲ್ಲಿ ತಮಗೆ ಇವತ್ತು ಕೊಡ್ತಾರೆ. ಅದು ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿಬಿಟ್ಟು ತಮಗಿರೋ ಸಮಸ್ಯೆಗಳಿಗೆ ಅವರ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಅವರು ಚಿಕಿತ್ಸೆಯನ್ನು ಕೊಡ್ತಾರೆ. ಕೆಲವೊಂದು ಔಷಧಿಗಳನ್ನು ಉಚಿತವಾಗಿ ಕೊಡ್ತೇವೆ, ಕೆಲವೊಂದು ಔಷಧಿಗಳನ್ನು ತಾವು ಖರೀದಿ ಮಾಡಬಹುದು ಅಂತ ಅವ್ರು ಹೇಳಿದ್ದಾರೆ. ಈ ಒಂದು
ವೈದ್ಯಕೀಯ ಪದ್ಧತಿಯನ್ನು ನಾನು ಕೂಡ ನಂಬ್ತೇನೆ. ಹೆಚ್ಚಾಗಿ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆದರೆ ನಾನು ವೈದ್ಯರ ಹತ್ರ ಹೋಗಿದ್ದ ಯೋಗ ಮತ್ತು ಮನೆ ಮದ್ದುಗಳಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ. ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಮ್ಮ ದೇಶದಲ್ಲಿ ಮನೆ ಮದ್ದುಗಳು ಅಂದರೆ ಏನು ಅಂತೇಳಿ. ನೆಗಡಿ ಆದ ತಕ್ಷಣ ಎಲ್ಲರೂ ಏನು ಮಾಡ್ತೀವಿ? ಶುಂಠಿ ಟೀ ತಗೋತೀವಲ್ಲ, ತಗೋತೀರಲ್ಲಮ್ಮ? ಕರಿಮೆಣಸು ಜೇನುತುಪ್ಪ ಹಾಕೊಂಡು ತಿಂತೀವಿ. ಇದೆಲ್ಲ ಮನೆ ಮದ್ದುಗಳು. ಗಾಯ ಆದರೆ ಅರಿಶಿನ ಹಾಕ್ತೀವಿ, ಡೈರೆಕ್ಟ್ ಡೆಟಾಲ್ ಗಿಟಾಲ್ ಹಾಕಿ ಡಾಕ್ಟರ್ ಹತ್ರ ಹೋಗೋದಿಲ್ಲ. ಸಣ್ಣ ಪುಟ್ಟ ಗಾಯ ಆದರೆ ಅರಿಶಿನ ಹಾಕಿ ಗಾಯ ಮಾಯಿಸಿ ಟ್ರೈ ಮಾಡ್ತೀವಿ. ತುಳಸಿ ತಿಂತೇವೆ ಕೆಮ್ಮಿಗೆ ಬಂದಾಗ, ಮಕ್ಕಳ ಸಲುವಾಗಿ ಬೆಳ್ಳುಳ್ಳಿ ಹಾರ ಎಲ್ಲ ಮಾಡಿ ಹಾಕ್ತೇವೆ. ಇದೆಲ್ಲ ನಮ್ಮ ಜೀವನದಲ್ಲಿ ಬೆರೆತು ಹೋಗಿರುವ ಒಂದು ಸನಾತನ ವೈದ್ಯಕೀಯ ಪದ್ಧತಿನೇ ಇದೆ. ಬರ್ತಾ ಬರ್ತಾ ಇದು ಆಧುನಿಕ ಶಿಕ್ಷಣ ಪದ್ಧತಿ ಬಂದ ಮೇಲೆ ನಾವು ಶಾಲೆ ಕಾಲೇಜ್ ಹೋಗ್ತಾ ಹೋಗ್ತಾ ಇದನ್ನು ಮರಿತಾ ಇದ್ದೀವಿ. ಊಟದ ಪದ್ಧತಿಯಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಎಕ್ಸಸೈಸ್ ಕಡಿಮೆ ಆಗಿದೆ. ಹಳ್ಳಿಗಳಲ್ಲಿ ಇನ್ನೂ ಜನ ಚೆನ್ನಾಗಿದ್ದಾರೆ. ಹಳ್ಳಿಗಳಲ್ಲಿ ಯಾರು ದಪ್ಪ ಆಗಿದೆ ನೋಡಿಲ್ಲ ನಾನು. ಯಾಕಂದರೆ ಅವ್ರು ಏನು ವೆಹಿಕಲ್ಸ್ ಯೂಸ್ ಮಾಡೋದಿಲ್ಲ, ಓಡಾಡ್ತಾರೆ. ಸಾಧ್ಯ ಆದಷ್ಟು ಮಷೀನ್ಗಳನ್ನು ಮನೆಯಲ್ಲಿ ಕಡಿಮೆ ಬಳಕೆ ಮಾಡ್ತಾರೆ, ಚೆನ್ನಾಗೇ ಇದ್ದಾರೆ. ಸಿಟಿಲಿ ನಾವುಗಳೆಲ್ಲ ಮಷೀನ್ಸ್ ಯೂಸ್ ಮಾಡಿ ವೆಹಿಕಲ್ಸ್ ಎಲ್ಲ ಯೂಸ್ ಮಾಡಿ ಏನು ಮಾಡ್ತಾ ಇದ್ದೀವಿ? ದಪ್ಪ ಆಗ್ತೀವಿ, ಆರೋಗ್ಯ ಎಲ್ಲ ಹಾಳು ಮಾಡ್ಕೋತೀವಿ. ಆಮೇಲೆ ಈಗ ನಮ್ಮ ಪೌರ ಕಾರ್ಮಿಕರಿಗೆ ಬೂಟ್ಸ್ ಹಾಕೋಬೇಕು, ಮನೆ ಬಂದಮೇಲೆ ಕರೆಕ್ಟಾಗಿ ಸ್ನಾನ ಮಾಡಬೇಕು. ಸ್ನಾನ ಅಂದರೆ ಮೊದಲಿನ ಕಾಲದಾಗೆ ಅರಿಶಿನ ನೀವು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ನೀವು ಮಾಡೋ ಕೆಲಸಕ್ಕೆ ಗಲೀಜು ಕ್ಲೀನ್ ಆಗೋದಿಲ್ಲ. ಒಂದು ಒಳ್ಳೆ ಸೋಪ್ ಹಾಕ್ಕೊಂಡು ಸ್ನಾನ ಮಾಡಬೇಕು. ಇದೆಲ್ಲ ಅವರಿಗೆ ರೂಢಿಗತ ಆಗಬೇಕು, ಇಲ್ಲಾಂದರೆ ರೋಗಗಳು ತಪ್ಪಿದ್ದಲ್ಲ. ಆಮೇಲೆ ವರ್ಕ್ ಲೋಡ್ ಜಾಸ್ತಿ ಆಗಿ ಬಿಸಿಲಿಗೆ ನಿಂತು ಕೆಲಸ ಮಾಡಿ, ಮಳೆಗೆ ನಿಂತು ಕೆಲಸ ಮಾಡಿ ಏನಾದರೂ ತೊಂದರೆಗಳಾದರೆ ನೀವು ಈ ವೈದ್ಯಕೀಯ ಪದ್ಧತಿಗಳ ಮುಖಾಂತರ ನೀವು ಆರೋಗ್ಯವನ್ನು ಪಡಿಬೋದು. ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೆಲಸ ಜಾಸ್ತಿನೇ. ನಾನು ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ಕಣ್ಣು ಮುಚ್ಚೋವರೆಗೂ ಕೆಲಸ ಇರ್ತದೆ. ದಿನ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ, ವರ್ಷಗಳು ಉರುಳೋದೇ ಗೊತ್ತಾಗ್ತಾ ಇಲ್ಲ. ಒಂದು ದಿನದಲ್ಲಿ 24 ಗಂಟೆ ಇರ್ತದೆ, ಅದರಲ್ಲಿ ಇಷ್ಟು ಸೆಕೆಂಡ್ ಇರ್ತವೆ ಅಂತ ಗೊತ್ತಾಗೋದು ಇಂಥ ಸೆಂಟರ್ಗಳಿಗೆ ಹೋದಾಗ. ಆ ಸೆಂಟರ್ನಲ್ಲಿ ಹೋಗಿ ಶಾಂತಿಯಿಂದ ಕುತ್ಕೋತೀವಲ್ಲ, ಇದು ಇದೆಲ್ಲ ಇದನ್ನು ಸ್ವಿಚ್ ಆಫ್ ಮಾಡಿ ಮೂಲೆಯಲ್ಲಿಟ್ಟು ಶಾಂತಿಯಿಂದ ಕೂತ್ಕೊಂಡಾಗ ಮಾತ್ರ ನಾವು ಮನುಷ್ಯರು, ನಮ್ಗೆ 24 ತಾಸು ಇರ್ತದೆ ಒಂದು ದಿನದಲ್ಲಿ, ಅದನ್ನು ನೆಮ್ಮದಿಯಿಂದ ಈ ರೀತಿನೂ ಕಳಿಬೋದು ಅಂತ ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ಥಿತಿವಂತರು ಶ್ರೀಮಂತರು ದುಡ್ಡು ಕೊಟ್ಟು ಹೋಗ್ಬೋದು. ದುಡ್ಡು ಕೊಡ್ಲಿಕ್ಕೆ ಆಗ್ಲಾದವ್ರಿಗೂ ಕೂಡ ಏನಿದೆ ಈ ವ್ಯವಸ್ಥೆ ನೀವು ಮಾಡ್ಕೋಬೋದು. ಊರಲ್ಲಿರೋ ಯಾವುದೋ ಫ್ರೀ ಗಾರ್ಡನಲ್ಲಿ ಮೊಬೈಲ್ ಬಿಟ್ಟು 1 ಗಂಟೆ ಸುಮ್ಮನೆ ಕೂತ್ಕೊಂಡ್ರೆ ತಾನೇ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಸಾಲ್ವ್ ಆಗ್ತದೆ. ಹಾಗಾಗಿ ಈ ಆರೋಗ್ಯ ಸಂಸ್ಥೆ ಏನಿದೆ ಇದು ಸ್ವಂತ ನಾವು ನಮ್ಮ ಆರೋಗ್ಯ ಮಾಡ್ಕೊಳ್ಳೋರಿಗೆ ಕರೆದ ಆರೈಕೆ ಕೊಡುವಂಥ ಒಂದು ಸಂಸ್ಥೆ. ಹಾಗಾಗಿ ಇವರ ಸಂಸ್ಥೆಯ ಸೌಲಭ್ಯಗಳದ್ದು ಲಾಭ ಪಡೆಯೋಣ. ಅವರು ಕಲಬುರಗಿ ಜಿಲ್ಲೆಯವರಾದರೂ ರಾಯಚೂರು ಜಿಲ್ಲೆಗೆ ಬಂದು ಸರ್ವಿಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ರಾಯಚೂರು ಜಿಲ್ಲೆಯ ನಮ್ಮೆಲ್ಲರ ವತಿಯಿಂದ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಮೊದಲನೇದಾಗಿ ಇವತ್ತಿನ ದಿನ ಆಯುರ್ವೇದಿಕ್ ದಿನಾಚರಣೆ, ಅದರ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ಇವತ್ತಿನ ದಿನ ನಮ್ಮ ಎಲ್ಲ ಪೌರ ಕಾರ್ಮಿಕ ಸಿಬ್ಬಂದಿಗಳು ಹಾಗೂ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ. ಹಾಗೂ ರಾಯಚೂರು ನಗರದ ವಿವಿಧ ಗಣ್ಯರು ನಾಗರಿಕರು ಸಮೇತ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ. ತಮಗೆಲ್ಲರಿಗೂ ಆಯುರ್ವೇದದ ಬಗ್ಗೆ ಇವತ್ತು ಒಂದು ಕುತೂಹಲ, ಒಂದು ವಿಶೇಷ ತಿಳ್ಕೊಳ್ಳುವಂಥ ಬಂದಿದ್ದೀವಿ. ಅದೇ ರೀತಿಯಾಗಿ ಪೌರ ಕಾರ್ಮಿಕರ ದಿನಾಚರಣೆ ಕೂಡ ಹೌದು. ಸೊ ಇದೊಂದು ವಿಶೇಷ ಸಂದರ್ಭ. ಯಾಕಂದರೆ ಇವತ್ತು ಒಬ್ಬ ಆಯುರ್ವೇದ ಮತ್ತು ಪೌರ ಕಾರ್ಮಿಕರ ದಿನಾಚರಣೆ ಒಟ್ಟೊಟ್ಟಿಗೆ ಬಂದಿದೆ, ಒಂದೇ ದಿನ ಆಚರಣೆ ಮಾಡ್ತಿದ್ದೀವಿ ನಾವು. ಸೊ ಮೊದಲನೇದಾಗಿ ಇದನ್ನು ಒಂದೇ ದಿನ ಆಚರಣೆ ಮಾಡೋದಕ್ಕೆ ನಮ್ಮ ಪಾಲಿಕೆ ಕೂಡ ಸಹಕಾರ ಕೊಟ್ಟಿದೆ. ಆ ಸಹಕಾರ ಆರು ಜೀವ ಎರಡು ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡ್ತದೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಆರೋಗ್ಯ ಸಂಸ್ಥೆಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ವಿಶೇಷ ಗಣ್ಯರಿದ್ದಾರೆ. ಅವರು ಸಾಮಾಜಿಕ ಈ ನಗರದ ವಿವಿಧ ಭಾಗಗಳನ್ನು ಅವ್ರು ಗೊತ್ತು, ಯಾವ ರೀತಿ ಆರೋಗ್ಯ ಸ್ಥಿತಿ ಇದೆ ರಾಯಚೂರು ನಗರದ್ದು. ಆಮೇಲೆ ರಾಯಚೂರು ನಗರದಲ್ಲಿ ವಾಸಿಸ್ತಕ್ಕಂಥ ಎಲ್ಲ
ನಿವಾಸಿಗಳ ಪರಿಸ್ಥಿತಿ ಏನಿದೆ, ಯಾಕೆ ನಾವು ಮೆಡಿಕೇಷನ್ನು ನಮ್ಮಲ್ಲಿ ಕ್ಯಾನ್ಸರ್ ರೋಗಿಗಳು ಸಿಕ್ಕಾಪಟ್ಟೆ ಹೈಯೆಸ್ಟ್ ಕ್ಯಾನ್ಸರ್ ರೋಗಿಗಳು ಸಿಗೋದು ರಾಯಚೂರು. ಅದೇ ರೀತಿಯಾಗಿರ್ಬೋದು, ಯಾಕೆ ಈ ಥರ ಇದೆ, ನಮ್ಮ ಯಾವುದೇ ಒಂದು ಇನ್ನುಳಿದ ಡಿಸ್ಟಿಕ್ಗಳಲ್ಲಿ ಅಂತಂದರೆ ರಾಯಚೂರು ಫಸ್ಟ್ ಬರ್ತದೆ, ಕೆಳಗಡೆಯಿಂದ ನಾವು ಫಸ್ಟ್ ಬರ್ತೀವಿ, ನಾವು ರಾಯಚೂರು ಡಿಸ್ಟಿಕ್ ಫಸ್ಟ್ ಬರ್ತೀವಿ. ಇದೆಲ್ಲ ವಿಚಾರ ತಗೊಂಡ್ರೆ ಹಂಗೆ ನೋಡಿದಪ್ಪ ಅಂದರೆ ರಾಯಚೂರಲ್ಲಿ ಒಳ್ಳೊಳ್ಳೆ ಮೆಡಿಕಲ್ ಹಾಸ್ಪಿಟ್ಲ್ಗಳಿದ್ದಾವೆ, ರಿಮ್ಸ್ ಇದೆ, ಆಮೇಲೆ ನವೋದಯ ಇದೆ. ಅದೇ ರೀತಿಯಾಗಿ ಇಲ್ಲೇ ಬಲ್ಕ್ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಸಾಕಷ್ಟು ಸಂಸ್ಥೆಗಳಿದ್ದಾವೆ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಸುಮಾರು ಇದ್ದಾವೆ. ಇಷ್ಟೆಲ್ಲ ಇದ್ರೂ ಸಮೇತ ನಮ್ಮ ಆರೋಗ್ಯನ ನಾವು ಯಾಕೆ ಸಿದ್ಧಿವಂತರ ಕರೆಕ್ಟ್ ಕಾಪಾಡು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆ ಒಂದು ನಾಲೆಜ್ ನಾವೇನು ಕಲ್ತೀವಿ ಅದು ಎಕ್ಸ್ಪೋಸ್ ಆಗಿಲ್ಲ ಭಾಳ ಜನ. ಎರಡನೇ ರೀತಿಯಾಗಿ ನಮ್ಮೆಲ್ಲ ವಿಶೇಷವಾಗಿ ಒಂದು ಕಾರ್ಯಕ್ರಮಕ್ಕೆಲ್ಲ ಕಾರ್ಮಿಕರೆಲ್ಲ ಬಂದಿದ್ದಾರೆ. ಹೈಯೆಸ್ಟು ನಾವು ಇನ್ಸ್ಯಾನಿಟರಿ ಅಂದರೆ ಸರಿಯಾದ ಒಂದು ಸ್ವಚ್ಛತೆ ಇಲ್ಲದಂಥ ಕೆಲಸನ ನಮ್ಮೆಲ್ಲ ಈ ಇಷ್ಟು ಜನ ಬಂದಂಥ ನಮ್ಮ ಕಾರ್ಮಿಕರು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೂ ಒಂದು ಕೃತಜ್ಞತೆ ಹೇಳೋದಿನ ನಮ್ಮ ಮೂಲಕ ಅದು ಎಲ್ಲ ರಾಯಚೂರು ನಾಗರಿಕರ ಮೂಲಕ ಎಲ್ಲರಿಗೂ ಎಲ್ಲ ಪೌರ ಕಾರ್ಮಿಕರಿಗೆ ಒಂದು ಉತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ನಿಮ್ಮ ಕಾರ್ಯಕ್ಕೆ ತುಂಬ ಶ್ಲಾಘನೀಯ. ಈ ಕಾರ್ಯಕ್ರಮನ ನಿಮ್ಮ ಕಾರ್ಯನ ಶ್ಲಾಘನೆ ಮಾಡಿ ಅದರ ಜೊತೆಗೆ ನಿಮಗೊಂದು ವೈಯಕ್ತಿಕ ಆರೋಗ್ಯ ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನೋ ಒಂದು ವಿಶೇಷ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮನ ಪಾಲಿಕೆ ಸಹಯೋಗದಲ್ಲಿ ಹಾಗೂ ಆರೋಗ್ಯ ಸಂಸ್ಥೆ ನಮ್ಮ ಒಟ್ಟಿಗೆ ಸುಮಾರು ದಿನ ಚರ್ಚೆ ಮಾಡಿ ಒಂದು ತಾರ್ಕಿಕ ಹಂತಕ್ಕೆ ಇವತ್ತು ಒಂದು ಕಾರ್ಯಕ್ರಮ ಅಂತ ಆಗಿದೆ. ಎಲ್ಲ ಆಯೋಜಕರ ಆರೋಗ್ಯ ಸಂಸ್ಥೆ ಎಲ್ಲ ಆಯೋಜಕರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕೆ ಆರೋಗ್ಯ ಇಂಪಾರ್ಟೆಂಟು, ನಮ್ಮವ್ರು ಯಾಕೆ ಯೋಚನೆ ಮಾಡಬೇಕು, ಈ ಮೇಡಮ್ ಅವರು ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು. ನಮ್ಮ ಮನೆಗೆ ನಾವು ಆಯುರ್ವೇದ ಗೊತ್ತಿಲ್ಲ ಅಂದರೂ ಸಮೇತ ಆಯುರ್ವೇದ ಎಷ್ಟೋ ವಿಷಯಗಳು ನಮ್ಮ ಪೂರ್ವಜರಿಂದ ನಮ್ಮ ಹಿರಿಯರಿಂದ ನಾವು ಕಲ್ತಿರ್ತೀವಿ ಸಣ್ಣ ಪುಟ್ಟ. ಬಟ್ ಅದನ್ನು ರೂಢಿ ಮಾಡ್ಕೊಳ್ಳೋದ್ರಲ್ಲಿ ನಾವು ಅದು ಸ್ವಲ್ಪ ನಿಧಾನದಲ್ಲಿ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಎಲ್ಲಿ ಬಿಡಪ್ಪ ಬಡ ಹೋಗೋದು ಒಂದು ಮೆಡಿಕಲ್ ಶಾಪ್ ಒಂದು ತಲೆನೋವು ಗುಳಿಗೆ ಕೊಡ್ರಿ, ಮೈಕೈ ನೋವು ಗುಳಿಗೆ ಕೊಡ್ರಿ ಅಂತ ತೊಗೊಂಡು ಅವ್ರದ್ದು ಸಮಾಧಾನ ಮಾಡ್ಕೊಂತೀವಿ. ಭಾಳಷ್ಟು ಜನ ನಮ್ಮ ಲೈಫ್ ಸ್ಟೈಲ್ ಅಂದರೆ ನಮ್ಮ ಪದ್ಧತಿ ದಿನದ ಪದ್ಧತಿ ಸರಿ ಇಲ್ಲ. ಅದನ್ನು ಪದ್ಧತಿನ ಸರಿ ಮಾಡೋದೇ ಈ ಆಯುರ್ವೇದದಲ್ಲಿ ನಡೆಸ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನು ನಾವು ಇವತ್ತು ನೋಡ್ತೀವಿ. ಅದೇ ರೀತಿಯಾಗಿ ಈ ಆರೋಗ್ಯದಲ್ಲಿ ದಯವಿಟ್ಟು ಮಾತಾಡಬೇಡಿ, ನಿಮ್ಮ ಸಂಬಂಧ ಮಾತಾಡೋಕ್ಕಿರ್ತೀವಿ. ಏನು ನಾಯಿ ಭಾಳ ಮಾತಾಡೋಂಗಿಲ್ಲ, ಒಂದು 2 ನಿಮಿಷ ನೋಡಮ್ಮ. ಈಗ ನಿಮ್ಮ ಆರೋಗ್ಯ ಸಂಬಂಧವತ್ತೆಲ್ಲ ಹೆಲ್ತ್ ಚೆಕಪ್ ಮಾಡ್ತಾರೆ ಆರೋಗ್ಯ ಸಂಸ್ಥೆಯವರು. ನಿಮಗೇನಾದರೂ ವಿಶೇಷವಾಗಿ ಪರ್ಟಿಕ್ಯುಲರ್ ಇಂಥದ್ದು ಇದರಲ್ಲಿ ನೀವು ಈ ಥರ ಟ್ರೀಟ್ಮೆಂಟ್ ತಗೋಬೇಕು ಅದ್ರ ಸಮೇತ ಅದಕ್ಕೂ ಅವರು ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಸೊ ನಾವೆಲ್ಲರೂ ಇದೆಲ್ಲ ಇವತ್ತು ಚಿಕಿತ್ಸೆ ಪಡಿತೀವಿ. ಮುಂದಿನ ಹೆಚ್ಚಿನ ಚಿಕಿತ್ಸೆ ಅವಕಾಶ ಬೇಕು ಅಂದರೆ ನಿಮಗೆ ಗುಲ್ಬರ್ಗದಲ್ಲಿ 2.5 ತಾಸು ಆಗುತ್ತೆ. ಇಲ್ಲಿ ನಾವು ಗುಲ್ಬರ್ಗದಲ್ಲೂ ನೀವು ಟ್ರೀಟ್ಮೆಂಟ್ ಪಡಿಬೋದು. ಇದನ್ನು ಅವರು ಪ್ರಚಾರ ಅಂತಲ್ಲ, ಇದನ್ನು ತಮ್ಮ ಆರೋಗ್ಯ ದೃಷ್ಟಿಯಿಂದ ತಮ್ಮೆಲ್ಲರೂ ಇವತ್ತು ಆಯುರ್ವೇದ ಅಂದರೆ ಏನೋ, ಇದರಿಂದ ಏನಾಗುತ್ತೆ ನಿಮ್ಮ ಆರೋಗ್ಯ ನ್ಯಾಚುರೋಪತಿ ಅಂದರೆ ಈ ರೆಗ್ಯುಲರ್ ನಾವು ಮನೆ ದಿನನಿತ್ಯದಲ್ಲಿ ಬಳಸೋಂಥ ವಸ್ತುಗಳಿಂದಲೇ ನಾವು ಯಾವ ರೀತಿ ನಾವು ಕ್ಯೂರ್ ಮಾಡ್ಕೋಬೋದು, ನಮ್ಮ ಜೀವನ ಪದ್ಧತಿ ಯಾವ ರೀತಿ ಇರಬೇಕನ್ನೋದ್ರ ಬಗ್ಗೆ ಇವತ್ತು ತಮ್ಮೆಲ್ಲರೂ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ನಾವು ನಿಜವಾಗ್ಲೂ ಹೇಳ್ತೀವಿ, ನಾವು ನಮ್ಮ ಲೈಫ್ ಸ್ಟೈಲ್ ಸ್ಟ್ರೆಸ್ಫುಲ್ ಲೈಫ್ ಇರೋದು. ಒಬ್ಬೊಬ್ಬರು 4 ಕೆಲಸ ಮಾಡ್ತೀವಿ, ಮುಂಜಾನೆಯಿಂದ ಸಾಯಂಕಾಲ ಮಾಡ್ಕೊಂಡು ಮೊಬೈಲ್ ಇರ್ತೀವಿ, ಕಣ್ಣು ಸ್ಕ್ರೀನ್ ಆಗ್ತಾವೆ, ಅದರಿಂದ ಫಟಿಗ್ ಆಗುತ್ತೆ. ಫಟಿಗ್ ಆದರೆ ಊಟ ಸೇರೋಲ್ಲ, ಆ್ಯಸಿಡಿಟಿ ಆಗುತ್ತೆ. ಆ್ಯಸಿಡಿಟಿ ಆಯ್ತಂದರೆ ಮತ್ತೆ ನಾವೇನು ಮಾಡ್ತೀವಿ, ಒಂದು ಯಾವುದೋ ಈನೋ ಕುಡಿತೀವಿ, ಮತ್ತು ಅದಾದ್ಮೇಲೆ ಊಟ ಮಾಡಲ್ಲ ಸರಿಯಾಗಿ. ಮುಂಜಾನೆ 9 ಗಂಟೆ ತಿಂದು ಒಮ್ಮೆ 4 ಗಂಟೆ ತಿಂತೀವಿ, 4 ಗಂಟೆಗೆ ನಾವು ರಾತ್ರಿ 10:30 ತಿಂತೀವಿ, 10:30 ಊಟ ಮಾಡಿ ಮತ್ತೆ ಮಲಗಿಬಿಡ್ತೀವಿ. ದೇರ್ ಇಸ್ ನೋ ಪ್ರಾಪರ್ ಲೈಫ್ ಸ್ಟೈಲ್. ಈ ಪದ್ಧತಿನ ನಾವು ಕೆಲವೊಂದು ಟೈಮಲ್ಲಿ ಇವರು ಈಗ ಸಾಕಷ್ಟು ಅವರು ಒಂದು ಸ್ಕೀಮ್ಗಳು ಕೊಟ್ಟಾಗ ಈ ರೀತಿ ಪದ್ಧತಿಗಳನ್ನು ನಾವು ಸರಿ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಸರಿಯಾಗಿರುತ್ತೆ ಅಂತೇಳಿ ಅದನ್ನು ನಾವು ಸಹ ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಕ್ಕಂಥ ಎಲ್ಲ ಆಯೋಜಕರಿಗೆ ಹಾಗೂ ಪಾಲಿಕೆಯಿಂದ ಇವತ್ತು ತಮ್ಮ ಪೌರ ಕಾರ್ಮಿಕರ ದಿನಾಚರಣೆ ತಮ್ಮೆಲ್ಲ ರಜೆ ದಿನ ಇದ್ರೂ ಸಮೇತ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಿದಿರಿ. ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ. पंजाब सिंध गुजरात मराठा द्राविड उत्कल बंगा
ಹೋಗಿ ಬೇಗ ರಿಪೀಟ್ ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ, ಅದೊಂದು ದೊಡ್ಡ ದಂತಕಥೆ. ಆ ಎಲ್ಲ ಕರುಣೆಗಳು ಕಲಿಸಿ ಇದು ನೋಡಿ ಎಲ್ಲ ಚೆಕಿಂಗ್ ಮಾಡ್ತಾ ಇದ್ದಾರಾ ಮೇಡಮ್. ನೋಡಿ ಇಲ್ಲಿ ಲೇಡೀಸ್ ಚೆಕಪ್ ನಡೀತಾ ಇದೆ. ಸರ್ ವಿಸಿಟ್ ಮಾಡಕತ್ತಾರ.